ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮ ರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡೀ ನಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ ಕರ್ತ ವಿಶ್ವಬಾಹುರ್ಮಹೀಧರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ನಾವು ವಿಶ್ವಬಾಹು ಎಂಬುವಂತಹ ಭಗವಂತನ ಹೆಸರನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಮಹೀಧರ ಕೂರ್ಮರೂಪೇಣ ಮಹೀಂ ಧಾರಯತೀತಿ ಮಹೀಧರ. ಭಗವಂತನು ಕೂರ್ಮರೂಪದಿಂದ ಈ ಭೂಮಿಯನ್ನು ಧರಿಸಿಕೊಂಡಿದ್ದಾನೆ. ಆದ ಕಾರಣ ಅವನಿಗೆ ಮಹೀಧರ. ನಮಗೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಆ ಕಡಗೋಲನ್ನು ಮಂಥರ ಪರ್ವತ ಎಂಬ ಕಡಗೋಲು ಕೆಳಗೆ ಬಿದ್ದು ಹೋಗ್ತಾ ಇದ್ದರೆ ಒಂದು ಸ್ಥಿರತ್ವ ಇಲ್ಲದೆ ಅವ ಕೂರ್ಮರೂಪದಿಂದ ಆ ಮಂಥರ ಪರ್ವತವನ್ನು ತಾನು ಹೊತ್ತ ಅಂತೇಳಿ. ಹಾಗೆ ಅದೇ ನಮಗೆ ದೃಷ್ಟಾಂತ. ಇಡೀ ಭೂಮಿಯನ್ನು ಭಗವಂತ ತಾನು ಹೊರಿತಾ ಇದ್ದಾನೆ, ಧರಿಸಿದ್ದಾನೆ. ಆದ ಕಾರಣ ಅವನಿಗೆ ಮಹೀಧರ. ಪೃಥ್ವಿ ತ್ವಯಾ ಧೃತ ಲೋಕಾಃ ದೇವಿತ್ವಂ ವಿಷ್ಣುನಾ ಧೃತ. ಮತ್ತು ಕೂರ್ಮಸ್ವರೂಪಕ ಲೋಕವಿಧಾರಕ ದೇವವರೆಣ್ಯ ಮಹ್ಯಾಃ ಧಾರಣ ವಿಷಯೇ ಅಧಿಕ ವಿಚಾರಃ ಧರಣೀಧರಃ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಈ ಭೂಮಿಗೆ ಮುಖ್ಯ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅವಾಂತರ ಅಭಿಮಾನಿ ಮಹಿ ಅಂತ ಕರೆಯಲ್ಪಡ್ತಾರೆ. ಆದರೆ ಇವರು ಭೂಮಿಗೆ ಅಭಿಮಾನಿ ದೇವತೆಗಳಾಗಿದ್ದರೆ ಇವರಿಗೆ ಆಧಾರನಾಗಿರುವವನು ಭಗವಂತನೇ. ಅಭಿಮನ್ಯಮಾನವಾದ ಭೂಮಿಗೂ ಲಕ್ಷ್ಮೀದೇವಿಗೂ ಅವಾಂತರ ಅಭಿಮಾನಿ ಮಹಿಗೂ ಈತನೇ ಭಗವಂತನೇ ಆಧಾರಭೂತನಾಗಿದ್ದಾನೆ. ಭೂಮಿಯನ್ನು ಪೃಥ್ವಿ ಎಂದು ಸಂಬೋಧಿಸಿ, ಅಮ್ಮ ನಿನ್ನಿಂದ ಲೋಕಗಳೆಲ್ಲವೂ ನಿಂತಿದೆ, ಧಾರಣ ಮಾಡಲ್ಪಟ್ಟಿವೆ. ಆದರೆ ನೀನಾದರೂ ವಿಷ್ಣುವಿನಿಂದ ಧರಿಸಲ್ಪಟ್ಟಿದ್ಯಾ ಎಂದು ಸ್ತುತಿಸಲಾಗಿದೆ. ಪೃಥ್ವಿ ತ್ವಯಾ ಧೃತ ಲೋಕಾಃ ದೇವಿ ತ್ವಂ ವಿಷ್ಣುನಾ ಧೃತ. ಇನ್ನು ಭಗವಂತನು ಕೂರ್ಮರೂಪದಿಂದ ಭೂಮಿಯನ್ನು ಹೊತ್ತಿದ್ದಾನೆ ಎಂಬುದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಕೂರ್ಮಸ್ವರೂಪಕ ಲೋಕವಿಧಾರಕ ದೇವವರೆಣ್ಯ ಅಂತೇಳಿ. ಇನ್ನು ಈ ಭೂಮಿಯನ್ನು ಧರಿಸುವ
ಧಾರಣೆಯ ವಿಷಯದಲ್ಲಿ ಧರಣೀಧರ ಎಂಬ ಹೆಸರಿನ ವ್ಯಾಖ್ಯಾನದಲ್ಲಿ ವಿಶೇಷ ವಿಚಾರಗಳನ್ನು ನಾವು ನೋಡಬಹುದು. ಇನ್ನು ಭೂಧರದ್ವಾರ ಮಹೀಂ ಧಾರಯತೀತಿ ಮಹೀಧರ ಭೂಧರಾಣಾಂ ಅಹಂ ಸ್ಥೈರ್ಯಂ ಅಂತ ಹೇಳ್ತಾರೆ. ಪರ್ವತಗಳ ಮೂಲಕ ಭೂಮಿಯನ್ನು ಧರಿಸಿಕೊಂಡಿರುವವನು. ಈ ಪರ್ವತಗಳ ಮೂಲಕ ಭೂಮಿಯನ್ನು ಭಗವಂತ ಹೊರಿತಾ ಇದ್ದಾನೆ. ಪರ್ವತಗಳಿಗೆ ಭೂಧರ ಅಂತ ಹೆಸರು. ಭೂಮಿಗಳನ್ನು ಹೊರೆಯೋದರಿಂದ ಆ ಪರ್ವತಗಳು ಭೂಮಿಗಳನ್ನು ಹೊರಿತಾ ಇದೆ ಅಂತೇಳಿದರೆ ಅವು ಸ್ವತಂತ್ರವಾಗಿ ಹೊರೆಯುವುದಿಲ್ಲ. ಆದ ಕಾರಣ ಹೊರೆಯುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ಭೂಮಿಯನ್ನು ಧರಿಸಲು ಹೊರೆಯುವುದಕ್ಕೆ ಬೇಕಾದ ಸ್ಥೈರ್ಯವನ್ನು ನೀಡಿ ಆ ಪರ್ವತಗಳ ಮೂಲಕವೇ ಭಗವಂತನೇ ಈ ಭೂಮಿಯನ್ನು ಧರಿಸಿಕೊಂಡಿದ್ದಾನೆ ಎಂಬ ವಿಷಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಮಹೀದ್ವಾರೇತಿ ಯಾವತ್ತು ಧಾರಯತಿ ಭೂತಾನಿ ಇತಿ ಮಹೀಧರಃ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ಈ ಭೂಮಿಯ ಮೂಲಕ ಭೂತಗಳನ್ನು ಧರಿಸಿರುವವನು, ಪೋಷಿಸುತ್ತಿರುವನು. ಈ ಭೂಮಿಯ ಮೇಲೆ ಜೀವಜಾಲವೆಲ್ಲವೂ ನಿಂತಿದೆ. ಅಂದರೆ ಭೂಮಿಯನ್ನು ತಾನು ಹೊತ್ತು ಈ ಭೂಮಿಯ ಮೇಲೆ ಜೀವಜಾಲವೂ ಇದ್ದು ಅವುಗಳನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಮಹೀಧರ. ಭಗವಂತನೇ ಭೂಮಿಯಲ್ಲಿ ಪ್ರವೇಶ ಮಾಡಿ ಭೂಮಿಯ ಮೂಲಕ ಈ ಜೀವರಾಶಿಯನ್ನು ತಾನು ಧಾರಣೆ ಮಾಡಿ ಪೋಷಿಸುತ್ತಾ ಇದ್ದೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಂ ಓಜಸ. ನಾನೇ ಭೂಮಿಯಲ್ಲಿ ಪ್ರವೇಶ ಮಾಡಿ ಭೂಮಿಯ ಮೂಲಕ ಈ ಜೀವಜಾಲವನ್ನು ಧಾರಣ ಮಾಡಿ ನಾನೇ ಪೋಷಿಸುತ್ತಾ ಇದ್ದೇನೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಇನ್ನು ಮಹೀಂ ಧರತಿ ವರಾಹರೂಪೇಣ ಉದ್ಧರತೀತಿ ಮಹೀಧರ. ಭಗವಂತ ವರಾಹ ರೂಪದಿಂದ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ. ಹಿರಣ್ಯಾಕ್ಷ ಹಿರಣ್ಯಕಶಿಪಿನವನ್ನು, ಅವರಿಬ್ಬರು ಸೋದರು, ಹಿರಣ್ಯಕಶಿಪರು ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷ ಭೂಮಿಯನ್ನು ತಗೊಂಡು ಕೆಳಗೆ ಬೀಳಿಸಬೇಕು ಅಂತ ಹೋದಾಗ ಭಗವಂತ ವರಾಹ ರೂಪವನ್ನು ತಾಳಿ, ವರಾಹಾವತಾರವನ್ನು ತಾಳಿ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ. ಭೂಮಿಯನ್ನು ವರಾಹ ರೂಪದಿಂದ ಉದ್ಧರಿಸಿರುವ ಕಾರಣ ಭಗವಂತನಿಗೆ ಮಹೀಧರ ಅಂತ ಹೆಸರು. ಇನ್ನು ಮಹಿನಾ ಸ್ವಮಹಿಮ್ನಾ ಈಂ ಲಕ್ಷ್ಮೀಂ ಧಾರಯತೀತಿ ಮಹೀಧರ. ಮಹೀತ್ಯುಕ್ತಂ ಹಿ ಮಾಹಾತ್ಮ್ಯಂ ಕಿಂಚ ಮಹಿನಾ ಸಂಬಭೂವ ಇತ್ಯಂಭ್ರಣೀ ಸೂಕ್ತೆ ಮಹಿಮಾರ್ಥೆ ಮಹಿನ್ ಶಬ್ದ ಪ್ರಯುಕ್ತ. ಭಗವಂತ ತನ್ನ ಮಹಿಮೆಯಿಂದ ಲಕ್ಷ್ಮೀದೇವಿಯನ್ನು ಧರಿಸಿಕೊಂಡಿದ್ದಾನೆ. ಭಗವಂತನ ವಕ್ಷಸ್ಥಲವಾಸಿನಿ ಲಕ್ಷ್ಮೀದೇವಿ. ತನ್ನ ವಕ್ಷಸ್ಥಲದಲ್ಲೇ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡಿದ್ದಾನೆ. ತನ್ನ ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ತಾನು ಕೂಡಿಸಿಟ್ಕೊಂಡಿರ್ತಾನೆ. ಒಟ್ಟಾರೆ ಭಗವಂತನ ವಕ್ಷಸ್ಥಲದಲ್ಲಿ ಲಕ್ಷ್ಮೀದೇವಿ ವಾಸ ಮಾಡಬೇಕಾಗಿದ್ದರೂ ಭಗವಂತನ ಎಡದ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕೂತಿರಬೇಕಾಗಿದ್ದರೂ ಅದು ಲಕ್ಷ್ಮೀದೇವಿಯ ಶಕ್ತಿ ಸಾಮರ್ಥ್ಯ ಮಹಿಮೆಯಲ್ಲ, ಅದು ಭಗವಂತನ ಅನುಗ್ರಹ. ಲಕ್ಷ್ಮೀದೇವಿ ಮೇಲೆ ಭಗವಂತ ತಾನು ಮಾಡುವಂತಹ ಅನುಗ್ರಹ. ಲಕ್ಷ್ಮೀದೇವಿಗೆ ಅಂಥ ಉನ್ನತ ಸ್ಥಾನವನ್ನು ಕೊಟ್ಟು ತನ್ನ ವಕ್ಷಸ್ಥಲದಲ್ಲಿ ಯಾವಾಗಲೂ ಲಕ್ಷ್ಮೀದೇವಿಯನ್ನು ಧರಿಸಿಕೊಂಡಿರುವ ಕಾರಣ, ಧಾರಣ ಮಾಡಿಕೊಂಡಿರುವ ಕಾರಣ ಭಗವಂತನಿಗೆ ಮಹೀಧರ ಅಂತ ಹೆಸರು. ಮಹಃ ಉತ್ಸವ ಅಸ್ಯ ನಿಯಮ್ಯತೆಯ ಅಸ್ತಿ ಇತಿ ಮಹೀ ಇಂ ಕಾಮಂ ಧರತಿ ಇತಿ ಇಧರ ಮಹೀಚಾಸೌ ಇಧರಶ್ಚ ಮಹೀಧರ. ಇವನು ಮಹಃ ಅಂದರೆ ಉತ್ಸವ. ಆ ಉತ್ಸವಕ್ಕೆ ನಿಯಮ್ಯತೆಯ ಅಸ್ತಿ ಇತಿ ಮಹಿ.
ಮಹಿ ಅಂದರೆ ಉತ್ಸವ, ಅದಕ್ಕೆ ನಿಯಾಮಕನಾಗಿರೋದರಿಂದ ಇವನು ಮಹಿ ಅಂತ ಕರೆಯಲ್ಪಡ್ತಾನೆ. ಇಂ ಕಾಮಂ ಧರತಿ ಇತಿ ಇದರ. ಇಂ ಅಂದರೆ ಕಾಮ, ಕಾಮವನ್ನು ಧರಿಸಿದ್ದಾನಾದ ಕಾರಣ ಇವನು ಮಹೀ ಮತ್ತು ಧರ, ಮಹೀಧರ ಇದರಶ್ಚ ಮಹೀಧರ ಅಂದರೆ ಉತ್ಸವಕ್ಕೆ ನಿಯಾಮಕನಾಗಿರುವವನು ಮತ್ತು ಕಾಮನನ್ನು ಧರಿಸಿಕೊಂಡಿರುವವನು. ಆದ ಕಾರಣ ಇವನಿಗೆ ಮಹೀಧರ ಅಂತ ಹೆಸರು. ಇನ್ನು ಇದರ ಹೆಚ್ಚಿನ ವಿಚಾರ ಮಹೀಧರ ಎಂಬುವ ನಾಮದಲ್ಲಿ ಆ ವ್ಯಾಖ್ಯಾನದಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಯಲ್ಲಿ ಭಾಸ್ಕರಾಚಾರ್ಯರು ಈ ರೀತಿ ಹೇಳ್ತಾರಂತೆ. ಈ ಜಗತ್ತು ಬ್ರಹ್ಮನ ಪರಿಣಾಮ ರೂಪವಾಗಿದೆ. ಅಂದರೆ ಈ ಜಗತ್ತೇ ಬ್ರಹ್ಮ. ಬ್ರಹ್ಮ ಅಂದರೆ ಭಗವಂತ, ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮ. ಈ ಬ್ರಹ್ಮನ ಪರಿಣಾಮ ರೂಪವೇ ಈ ಜಗತ್ತು. ಅಂದರೆ ಈ ಜಗತ್ತು ಬ್ರಹ್ಮನ ಪರಿಣಾಮ, ಬ್ರಹ್ಮನೇ ಈ ಜಗತ್ತು. ಅದಕ್ಕೆ ಅವರು ಉದಾಹರಣೆ ಏನು ಕೊಡ್ತಾರೆ, ಮಣ್ಣಿದೆ, ಮಡಿಕೆ ಇದೆ. ಮಡಿಕೆ ಏನು? ಮಣ್ಣಿನ ಪರಿಣಾಮ. ಮಣ್ಣೇ ನಾವು ಮಡಿಕೆಯಾಗಿ ತಯಾರು ಮಾಡಿದಾಗ ಮಡಿಕೆಯಾಗಿಬಿಡುತ್ತಾ ಇದೆ. ಆದರೆ ಮಣ್ಣು ಏನಾಯಿತು? ಮಡಿಕೆಯ ಆಕಾರವಾಗಿ ಇದೆ. ಅದರಂತೆಯೇ ಪರಬ್ರಹ್ಮನೂ ಕೂಡ ಈ ಜಗದ್ರೂಪವನ್ನು ತಾಳಿ ಇದ್ದಾನೆ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ. ಅವರ ಪ್ರಕಾರ, ಭಾಸ್ಕರಾಚಾರ್ಯರ ಅವರ ಪ್ರಕಾರ ಈ ಶ್ರುತಿಯ ಅರ್ಥವು ಏನು ಅಂದರೆ ಸರ್ವವೂ ಬ್ರಹ್ಮಸ್ವರೂಪವಾಗಿ ಇದೆ. ಇದು ಭಾಸ್ಕರ ಸಿದ್ಧಾಂತ. ಇದು ಸರಿಯೇ ಅಂತ ಜಿಜ್ಞಾಸೆ. ಆದರೆ ಇಲ್ಲಿ ನಮಗೆ ನಮ್ಮ ಸಿದ್ಧಾಂತ ಏನು ಅಂತ ಹೇಳಿದರೆ, ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ. ಭಗವಂತನು ಭೂಮಿ ಒಳಗೆ ಇದ್ದು ಪ್ರಾಣಿಗಳನ್ನು ಧರಿಸುತ್ತಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇವಾಗ ಹೇಳ್ಕೊಂಡಿದ್ದೇವೆ, ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ ಅಂತ ಹೇಳಿ. ಅಂದರೆ ಭೂಮಿ ಸೃಷ್ಟಿಯಾದ ಮೇಲೆ ಅದರ ಒಳಗೆ ಭಗವಂತನ ಪ್ರವೇಶವಾಗಿದೆ ಅಂತ ಹೇಳಲ್ಪಟ್ಟಿದೆ. ಅಷ್ಟು ಮಾತ್ರದಿಂದ ಭೂಮಿಯೇ ಭಗವಂತನಾಗುವುದಿಲ್ಲ. ಅದಕ್ಕೆ ಉದಾಹರಣೆ, ನಾವು ಹೊಸ ಮನೆ ಕಟ್ತೇವೆ. ಹೊಸ ಮನೆ ಕಟ್ಟಿದ ನಂತರ ಗೃಹ ಪ್ರವೇಶ ಮಾಡ್ತೇವೆ. ಗೃಹ ಪ್ರವೇಶ ಮಾಡಿದರೆ ಏನಾಗುತ್ತೆ? ನಾವೇ ಗೃಹವಾಗಿ ಪರಿಣಾಮ ಹೊಂದುತ್ತೇವಾ? ನಾವೇ ಗೃಹವಾಗಿ ಚೇಂಜ್ ಆಗಿಬಿಡ್ತೇವಾ ಅಂದರೆ ಅಲ್ಲ. ಮನೆ ಕಟ್ತೇವೆ, ಆ ಮನೆ ಕಟ್ಟಿ ಅದರಲ್ಲಿ ನಾವು ಗೃಹ ಪ್ರವೇಶ ಮಾಡ್ತೇವೆ. ಹಾಗೆ ಭಗವಂತನು ಭೂಮಿಯನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ ಅಂತಂದರೆ ಭಗವಂತನೇ ಭೂಮಿ ಆಗುವುದಿಲ್ಲ, ಈ ಜಗತ್ತು ಆಗುವುದಿಲ್ಲ. ಅದರಂತೆ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತು. ಭೂಮಿಯನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದರೆ ಭಗವಂತನೇ ಭೂಮಿಯಾಗಿ ಹೇಗೆ ಪರಿಣಾಮ ಹೊಂದುತ್ತಾನೆ. ಆದ್ದರಿಂದ ಭಾಸ್ಕರ ಸಿದ್ಧಾಂತವು ಭಗವದ್ಗೀತೆಗೆ ವಿರುದ್ಧವಾಗಿ ಇದೆ. ಇನ್ನು ಏನು ಹೇಳಬೇಕು ಅಂದರೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಆ ಶ್ರುತಿಗೆ ಅವರೇನು ಹೇಳಿದ್ದಾರೆ? ಸರ್ವವೂ ಬ್ರಹ್ಮಸ್ವರೂಪ ಅಂತ ಅಲ್ಲ. ಅದಕ್ಕೆ ಏನು ಅರ್ಥ ಹೇಳಬೇಕು ಅಂದರೆ, ಬ್ರಹ್ಮನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಮಾತ್ರ ಹೇಳಬೇಕಷ್ಟೇ ಹೊರತು ಭಗವಂತನೇ ಜಗತ್ತಾಗಿಬಿಟ್ಟಿದ್ದಾನೆ ಅಂತಲ್ಲ. ಗೀತೆಯಲ್ಲಿ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಅಂತ ಹೇಳಿರುತ್ತೆ. ಅಂದರೆ ಇಲ್ಲಿ ಅರ್ಥಾತ್ ಏನು? ಸರ್ವಂ ಖಲ್ವಿದಂ ಬ್ರಹ್ಮ ಎಂಬುವ ಶ್ರುತಿ ಭಗವಂತನ ಸರ್ವವ್ಯಾಪ್ತಿತ್ವವನ್ನು ಹೇಳುತ್ತೆ ಹೊರತು ಭಗವಂತನೇ ಜಗತ್ತಾಗಿ ಪರಿಣಾಮ ಹೊಂದಿದ ಅಂತ ಹೇಳೋದಿಲ್ಲ. ನಾವು ಇದು ಯಾರ ಮನೆ, ಯಾರು ಇಲ್ಲಿ ಅಂದರೆ ಇದು ಇವರದು ಅಂತ ಹೇಳ್ತೇವೆ. ಇವರ ಮನೆ ಅಂದರೆ ಅದು ಅವರ ಮನೆ ಅಂತ ಹೇಳಿದ್ರೆ ಅದು ಅವರ ಮನೆ ಅಲ್ಲ. ಅವರು ಏನು, ಆ ಮನೆಯಲ್ಲಿ ಅವರು ವಾಸ ಇದ್ದಾರೆ, ಆದ ಕಾರಣ ಅವರ ಮನೆ.
ಅವರು ಬಿಟ್ಟು ಇನ್ನೊಬ್ಬರು ತಗೊಂಡ್ರು, ಇನ್ನೊಬ್ಬರು ಮನೆ ಆಗುತ್ತೆ. ಆವಾಗ ಅದೇ ಅವನ ಮನೆ ಇರಲ್ಲ, ಅವನು ಇರೋದರಿಂದ ಅವನ ಮನೆ ಅಂತ ಹೇಳ್ತಾ ಇದೆ. ಅಷ್ಟೇ ಹಾಗೆ ಇಲ್ಲಿ ಭಗವಂತನ ಒಂದು ವ್ಯಾಪ್ತಿತ್ವ ಹೇಳಲಿಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಲ್ಪಟ್ಟು ಅರ್ಥ ಶ್ರುತಿಯ ಅರ್ಥ ಅಷ್ಟೇ ಹೊರತು ಆ ಶ್ರುತಿಯ ಅರ್ಥ ಜಗತ್ತೇ ಬ್ರಹ್ಮಸ್ವರೂಪವಾಗಿದೆ ಅಂತ ಅಲ್ಲ. ಆದ ಕಾರಣ ಭಾಸ್ಕರ ಸಿದ್ಧಾಂತದ ಪ್ರಕಾರ ಮಣ್ಣಿನ ಪರಿಣಾಮ ಮಡಿಕೆಯಂತೆ ಈ ಭೂಮಿ ಕೂಡ ಜಗತ್ತು ಕೂಡ ಭಗವಂತನ ಪರಿಣಾಮವೇ. ಅಂದರೆ ಜಗತ್ತೇ ಭಗವಂತನಾಗಿಬಿಡುತ್ತಾನೆ ಅಂತ ಅಲ್ಲ, ಭಗವಂತನ ವ್ಯಾಪ್ತಿತ್ವವನ್ನು ಹೇಳುವಂಥದ್ದು ಅಂತ ಹೇಳಿ ಭಾಸ್ಕರ ಸಿದ್ಧಾಂತವನ್ನು ನಾವು ಖಂಡಿಸುತ್ತೇವೆ. ಖಂಡಿಸಿ ಭಗವಂತನ ಸರ್ವವ್ಯಾಪ್ತಿತ್ವವನ್ನು ಹೇಳ್ತೇವೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಮಹೀಧರಾಯ ನಮಃ ಓಂ ಓಂ ಅಶ್ವಿನಂ ಬ್ರಹ್ಮಪೂರ್ವಚಿತ್ತಯೇ ಅಹಮಿದ್ಧಿ ಪಿತುಷ್ಟರಿಮೇಧಾಮೃತಸ್ಯ ಜಗ್ರಭ ಅಹಂ ಸೂರ್ಯ ಇವಾಜನಿ. ಅಶ್ವಿನಂ ಅಶ್ವನ ಸಹಿತವಾದ ಭಾಗವನ್ನು ಪ್ರಣಶೀಮಹಿ ಹೊಂದುವೆನು. ಪೂರ್ವಂ ಅನಾದಿಸಿದ್ಧವಾದ ಚಿತ್ತಯೇ ಜ್ಞಾನಮಯನಾದ ಹರಿಗಾಗಿ ಬ್ರಹ್ಮ ಸ್ತೋತ್ರವನ್ನು ನಶೀಮಹಿ ಪಡೆಯುತ್ತೇವೆ. ಅಹಂ ನಾನು ವತ್ಸನೆಂಬ ಋಷಿ ಋತಸ್ಯ ನಿರ್ವಿಕಾರಿಯಾದ ಪಿತುಹು ತಂದೆಯಂತೆ ಪಾಲಕನಾದ ಇಂದ್ರನ ಅನುಗ್ರಹದಿಂದ ಪರಿ ಎಲ್ಲೆಡೆಯಿಂದಲೂ ಮೇಧಾಂ ಸರ್ವ ವಿಷಯ ಜ್ಞಾನವನ್ನು ಜಗ್ರಭೆ ಪಡೆದಿರುತ್ತೇನೆ. ಇದು ಪ್ರಸಿದ್ಧ. ಅಹಂ ನಾನು ಸೂರ್ಯ ಇವ ಸೂರ್ಯನಂತೆ ಅಜನಿ ಪ್ರಕಾಶಮಾನನಾಗಿದ್ದೇನೆ. ಅಂದರೆ ಇಲ್ಲಿ ಓಂ ಮಹೀಧರಾಯ ನಮಃ ಅಂತ ಹೇಳೋದಕ್ಕೆ ನಾವು ಎಲ್ಲ ಕಡೆ ತಿರುಗಬೇಕು ಅಂತ ಹೇಳಿದರೆ ನಮಗೆ ವಾಹನ ಇರಬೇಕು. ಅಂತಹ ವಾಹನ ಭಾಗ್ಯ ನಮಗೆ ಬರಲಿ. ನಾವು ಅನಾದಿಯಾದ ಹರಿಯ ಪ್ರೀತಿಗಾಗಿ ಹೊಸ ಹೊಸ ಸ್ತೋತ್ರಗಳನ್ನೆಲ್ಲ ಕಲಿಯೋಣ. ವತ್ಸ ಋಷಿಯಾದ ನಾನು ಸರ್ವ ವಿಷಯಕವಾದ ಜ್ಞಾನವನ್ನು ಪಡೆದಿರ್ತೇನೆ. ಇದು ಎಲ್ಲವೂ ಕೂಡ ನನಗೆ ಹೇಗೆ ಬಂತು ಅಂದರೆ ನಿರ್ವಿಕಾರನಾದ ತಂದೆಯಂತೆ, ತಂದೆ ಹೇಗೆ ನಮ್ಮನ್ನು ಪೋಷಣೆ ಮಾಡ್ತಾನೆ ಪಾಲಿಸುತ್ತಾನೆ ಹಾಗೆ ತಂದೆಯಂತೆ ನಮ್ಮನ್ನು ಪಾಲಿಸುವಂತಹ ಹರಿಯ ಅನುಗ್ರಹ ಇದು ಪ್ರಸಿದ್ಧವಾಗಿದೆ. ಇದರಿಂದಾಗಿ ಸೂರ್ಯನಂತೆ ಎಲ್ಲ ಕಡೆ ನನ್ನ ಕೀರ್ತಿ, ಹರಿಯ ಅನುಗ್ರಹ ಹೀಗಿದೆ ಅಂತ ಹೇಳಿ. ಇನ್ನು ಮಹೀಧಂ ಮೇಧಾವಿಯನ್ನು ರಮಿಸುವುದರಿಂದ ವಿಷ್ಣುವನ್ನು ಮಹೀಧರ ಎಂದು ಕರೆಯಲು. ಮೇಧಾ ತಾಂ ಧತ್ತೆ ಇತಿ ಮಹೀಧ ತಂ ಮೇಧಾವಿನಂ ರಮಯತಿ ಪ್ರಕಾಶಯತೀತಿ ಮಹೀಧರ ವಿಷ್ಣುವು ಅಂಥೇಳಿ. ಅಂದರೆ ನಮಗೆ ಭಗವಂತನ ಅನುಗ್ರಹದಿಂದಲೇ ನಾವೆಲ್ಲವೂ ಕೂಡ ಇಷ್ಟು ಕೀರ್ತಿಯನ್ನು ಪಡೆದಿದ್ದೇವೆ. ಆದ ಕಾರಣ ಭಗವಂತನಿಗೆ ಮಹೀಧರ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ನಮ್ಮ ಈ ವಿಷ್ಣು ಸಹಸ್ರನಾಮ ವಿದ್ಯಾಮಾನ್ಯ ತೀರ್ಥರಿಂದ ಆಗಿರುವಂತಹ ಕನ್ನಡ ಏನು ವ್ಯಾಖ್ಯಾನ ಟಿಪ್ಪಣಿ ಇದೆ ಅದರ ಪ್ರಕಾರ ನಾವು ಮೊದಲನೇ ಭಾಗ ಫಸ್ಟ್ ವಾಲ್ಯೂಮು ಇವತ್ತಿಗೆ ಪೂರ್ಣವಾಗಿದೆ. ನಾಳೆ ಎರಡನೇ ವಾಲ್ಯೂಮ್ ಪ್ರಾರಂಭವಾಗುತ್ತೆ. ಅಚ್ಯುತಃ ಅಂತ ಎರಡನೇದು ಅಚ್ಯುತ ಅಂತೇಳಿ ನಮಗೆ ಅಚ್ಯುತ ಶಬ್ದದಿಂದ ಎರಡನೇ ಮುಂದಿನ ಶ್ಲೋಕ ಪ್ರಾರಂಭವಾಗುತ್ತೆ. ಅದರಿಂದ ನಾವು ಪ್ರಾರಂಭ ಮಾಡೋಣ ಎರಡನೇ ವಾಲ್ಯೂಮು. ಇವತ್ತು ಮೊದಲನೇ ಭಾಗ ವೇದವ್ಯಾಸ ಜಯಂತಿ. ಅಚ್ಯುತ ಪ್ರತಿತಃ ಪ್ರಾಣದೋ ವಾಸವಾನಿಜ ಅಪಾಂ ನಿಧಿರಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತ ಎಂಬ 35ನೇ ಶ್ಲೋಕದಲ್ಲಿ ಅಚ್ಯುತಃ ಎಂಬುವಂತಹ ಮೊದಲನೆಯ ಹೆಸರು. ಎರಡನೇ ಭಾಗ ಪ್ರಾರಂಭವಾಗುತ್ತೆ. ಮೊದಲನೇ ಭಾಗ ವೇದವ್ಯಾಸ ಜಯಂತಿ ದಿನ ಮುಕ್ತಾಯ ಮಾಡಿ ಎರಡನೇ ಭಾಗವನ್ನು ನರಸಿಂಹ ಜಯಂತಿಯ ದಿನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಇವತ್ತು ವೇದವ್ಯಾಸ ಜಯಂತಿ ದೊಡ್ಡ ದಿನ, ನಾಳೆ ನರಸಿಂಹ ಜಯಂತಿ. ಭಗವಂತನ ಅನೇಕ ಅವತಾರಗಳಲ್ಲಿ, ಅನಂತ ಅವತಾರಗಳಲ್ಲಿ, ರೂಪಗಳಲ್ಲಿ
ವೇದವ್ಯಾಸ ರೂಪ ಒಂದು, ನರಸಿಂಹ ಜಯಂತಿ ಒಂದು ರೂಪ. ನರಸಿಂಹನನ್ನು ಕುರಿತು ನಾಳೆ ಹೇಳಿಕೊಳ್ಳೋಣ. ಭಗವಂತ ನರಸಿಂಹನಾಗಿ ದುಷ್ಟ ಶಿಕ್ಷಣೆಗಾಗಿ, ಶಿಷ್ಟ ಸಂರಕ್ಷಣೆಗಾಗಿ ನರಸಿಂಹನಾಗಿ ಅವತಾರ ಮಾಡಿದರೆ, ಜ್ಞಾನವನ್ನು ಕೊಡಲಿಕ್ಕೆ ಭಗವಂತನ ಜ್ಞಾನ ರೂಪಗಳು ನಮಗೆ ವೇದವ್ಯಾಸ, ಮಹೀದಾಸ, ಕಪಿಲ, ಇವುಗಳೆಲ್ಲ ಹಯಗ್ರೀವ, ಇವುಗಳೆಲ್ಲವೂ ಭಗವಂತ ನಮಗೆ ಜ್ಞಾನವನ್ನು ನೀಡುವುದಕ್ಕಾಗಿ ಭಗವಂತ ಈ ರೂಪಗಳನ್ನು ತಾಳಿದ್ದಾನೆ. ಸತ್ಯವತಿ ಪರಾಶರರಿಗೆ ಭಗವಂತ ಕೃಷ್ಣದ್ವೈಪಾಯನರಾಗಿ, ಅಂದರೆ ಯಮುನಾ ದ್ವೀಪದಲ್ಲಿ ಆತನು ಅವತಾರ ಮಾಡಿ ಪ್ರಾದುರ್ಭಾವ ಹೊಂದಿ ಮತ್ತು ವೇದಗಳನ್ನು ವಿಭಾಗ ಮಾಡಿರೋದರಿಂದ ವೇದವ್ಯಾಸರಾಗಿ ಅವತಾರವನ್ನು ಮಾಡಿದ್ದಾರೆ. ನಮಗೆ ವೇದವ್ಯಾಸ ರೂಪಿ ಭಗವಂತ ನಮಗೆ ಮಾಡಿರುವ ಉಪಕಾರ ಎಷ್ಟು ಅಂತ ಹೇಳಿದರೆ, ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇರೋ ಅಷ್ಟು ಉಪಕಾರವನ್ನು ನಮಗೆ ವೇದವ್ಯಾಸ ರೂಪದಿಂದ ಭಗವಂತನು ಮಾಡಿದ್ದಾನೆ. ಭಗವಂತನೇ ವೇದವ್ಯಾಸರಾಗಿ ಅವತಾರವು ಮಾಡದೇ ಇದ್ದಿದ್ದರೆ ವೇದಗಳು ವಿಭಾಗವಾಗ್ತಾ ಇರಲಿಲ್ಲ, ವೇದಗಳು ಸರಿಯಾಗಿ ನಮಗೆ ಅದನ್ನು ಕ್ಯಾಟಲಾಗ್ ಆಗ್ತಾ ಇಲ್ಲ. ಲೈಬ್ರರಿಲಿ ಹೋಗಿ ರಾಶೀಭೂತವಾಗಿದ್ದಾಗ ಯಾವ ಬುಕ್ಕು ನಮಗೆ ಬೇಕು ಅಂತ ಸಿಗಲ್ಲವೋ ಹಾಗೆ ನಮಗೆ ಚೆನ್ನಾಗಿ ಯಾವುದು ಅಂತ ಸಿಗುವುದಕ್ಕೆ ಅನುಗುಣವಾಗಿ ಕ್ಯಾಟಲಾಗ್ ಮಾಡಿಕೊಟ್ಟ ಮಹಾನುಭಾವರು ವೇದವ್ಯಾಸರಾಗಿ ಭಗವಂತ ಅವತಾರ ಮಾಡದೇ ಇದ್ದರೆ ವೇದಗಳು ನಮಗೆ ಸರಿಯಾಗಿ ಸಿಗುತ್ತಾ ಇದ್ದಿಲ್ಲ, ಅರ್ಥ ಆಗ್ತಾ ಇದ್ದಿಲ್ಲ. ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳು ಅವರು ಬರೆಯದೇ ಇದ್ದರೆ ಶಾಸ್ತ್ರಜ್ಞಾನವೇ ನಮಗೆ ಆಗ್ತಾ ಇದ್ದಿಲ್ಲ. ಮತ್ತು 18 ಪುರಾಣಗಳು, 18 ಉಪಪುರಾಣಗಳು, ಅವುಗಳಲ್ಲಿ ಭಗವತ್ ತತ್ವವನ್ನು ಕಥೆಗಳ ಮೂಲಕ ಸಣ್ಣ ಮಕ್ಕಳಿಗೆ ಅರ್ಥವಾಗುವಂತೆ, ನಾವು ಸಣ್ಣ ಮಕ್ಕಳಿಗೆ ಅರ್ಥವಾಗಲಿಕ್ಕೆ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳಿ ಹೇಗೆ ಅರ್ಥ ಮಾಡಿಸುತ್ತೇವೋ, ವೇದಗಳು ಬ್ರಹ್ಮಸೂತ್ರಗಳು ಕ್ಯಾಪ್ಸುಲ್ ಇದ್ದಾಗೆ ಸ್ಟ್ರಾಂಗ್ ರಾ ಮೆಟೀರಿಯಲ್, ಭಗವಂತನ ತತ್ವ ಜ್ಞಾನ, ಅದು ನಮಗೆ ಅರ್ಥವಾಗಲ್ಲ ಅಂತ ಹೇಳಿ ಈ ಪುರಾಣಗಳ ಮೂಲಕ ಕಥೆಗಳ ಮೂಲಕ ಭಗವತ್ ತತ್ವವನ್ನು ತಿಳಿಸಿಕೊಟ್ಟರು. ಅಷ್ಟೇ ಅಲ್ಲ, ಮತ್ತು ಭಾರತ ಇತಿಹಾಸವನ್ನು ಬರೆದುಕೊಟ್ಟರು. 1,00,000 ಶ್ಲೋಕದ ಗರ್ಭಿತವಾದ ಭಾರತವನ್ನು ಬರೆದುಕೊಟ್ಟರು. ಅದೇ ಭಾರತದಲ್ಲಿ ಇವತ್ತೆಲ್ಲರಿಗೂ ನಮಗೆ ತಾರಕ ಮಂತ್ರವಾದಂತಹ ಭಗವದ್ಗೀತೆ ಇದೆ, ವಿಷ್ಣು ಸಹಸ್ರನಾಮವೂ ಇದೆ. ವೇದವ್ಯಾಸ ದೇವರು ಭಾರತವನ್ನೇ ಬರೆಯದೇ ಇದ್ದಿದ್ದರೆ ನಮಗೆ ಭಗವದ್ಗೀತೆ ಸಿಗ್ತಾ ಇದ್ದಿಲ್ಲ, ವಿಷ್ಣು ಸಹಸ್ರನಾಮವೂ ಸಿಗ್ತಾ ಇದ್ದಿಲ್ಲ, ಇವತ್ತು ನಾವು ಪಾಠ ಹೇಳ್ಕೊಳ್ತಾ ಇರೋದು ಇರ್ತಾ ಇದ್ದಿಲ್ಲ. ಮಹಾಭಾರತ ಅಂದರೆ ಪಂಚಮ ವೇದ, ಭಾರತಂ ಪಂಚಮೋ ವೇದ, ಭಾರತವು ಪಂಚಮ ವೇದವಾಗಿ ಎಲ್ಲ ವೇದಾರ್ಥಗಳಲ್ಲಿ ಏನೇನು ತತ್ವ ಹೇಳಲ್ಪಟ್ಟಿದೋ ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಸಂಗ್ರಹ ಮಾಡಿ ವೇದ ಸಮಾನವಾಗಿ ಪಂಚಮ ವೇದವಾಗಿ ನಮಗೆ ವೇದವ್ಯಾಸ ದೇವರು ಕೊಡದೇ ಇದ್ದ ಪಕ್ಷದಲ್ಲಿ ಇವತ್ತು ನಮಗೆ ವಿಷ್ಣು ಸಹಸ್ರನಾಮ ಇರ್ತಾ ಇದ್ದಿಲ್ಲ, ಗೀತಾ ಇರ್ತಾ ಇದ್ದಿಲ್ಲ. ವಿಷ್ಣು ಸಹಸ್ರನಾಮಕ್ಕೆ ಅದೇ ಹೇಳ್ತಾರೆ ಆಚಾರ್ಯ, ವೇದಗಳಿಗೆ 3 ಅರ್ಥ, ಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳು ಅಂತ ಹೇಳಿ. ಆದ ಕಾರಣವೇ ಒಂದೊಂದು ನಾಮಕ್ಕೆ ನಾವು ಇಷ್ಟಿಷ್ಟು ಅರ್ಥಗಳನ್ನು ಇಷ್ಟೊತ್ತು ದಿನಾಲೂ ಹೇಳ್ಕೊಳ್ತಾ ಇದ್ದೇವೆ. ಜ್ಞಾನಿಗಳು ಇಷ್ಟು ಅರ್ಥಗಳನ್ನು ಹೇಳಿದ್ದಾರೆ. ಆದ ಕಾರಣ ಭಾರತ, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ 2 ಭಾರತ ಸಾರಭೂತವಾದದ್ದು. ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಭಾರತವೆಂಬ ಪಾರಿಜಾತದ ಗಿಡದಲ್ಲಿ ಇರುವ ಪಾರಿಜಾತದ ಹೂವಿನ ಮಕರಂದದಂತೆ ಭಗವದ್ಗೀತಾ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಆದ ಕಾರಣ ಭಗವದ್ಗೀತಾ ಭಾರತದ ಸಾರ, ವಿಷ್ಣು ಸಹಸ್ರನಾಮ ನಾವು ಇಷ್ಟೀಯವರೆಗೂ ತಿಳ್ಕೊಂಡಂತೆ ಸಮಸ್ತ ಶಾಸ್ತ್ರಗಳ ಸಾರಭೂತವಾಗಿದೆ. ಉಪನಿಷತ್ತುಗಳ, ವೇದಗಳ, ಸ್ಮೃತಿಗಳ, ಪುರಾಣಗಳ ಎಲ್ಲ ಸಾರಭೂತವಾಗಿ ವಿಷ್ಣು ಸಹಸ್ರನಾಮವಿದೆ. ಅಂತಹ ಇಷ್ಟು ಜ್ಞಾನದ ಭಾಂಡಾರವನ್ನು ನಮಗೆ ಕೊಟ್ಟವರು ವೇದವ್ಯಾಸ ದೇವರು. ಅದಕ್ಕೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ವೇದವ್ಯಾಸ ನಮ್ಮ ಮನೆಗಳಲ್ಲಿ ನಮ್ಮ ಹೆಸರುಗಳು ಮೊದಲುಕೊಂಡು ವೇದವ್ಯಾಸ ದೇವರ ಉಚ್ಚಿಷ್ಟವೇ. ನಮ್ಮ ಹೆಸರುಗಳು ನಾವೇನು ಇಟ್ಕೊಂಡಿದ್ದೇವೆ ನಮ್ಮ ಭಾರತದಲ್ಲಿ ಅವೆಲ್ಲವೂ ವೇದವ್ಯಾಸ ದೇವರ ಅನುಗ್ರಹವೇ. ಅವರು ಹೇಳಿರೋ ಹೆಸರುಗಳೇ ನಾವು ಇಟ್ಕೊಂಡಿರೋದು. ಆದ ಕಾರಣ ಇಂತಹ ಜ್ಞಾನದ ಭಾಂಡಾಗಾರವನ್ನು ಭಗವಂತ ವೇದವ್ಯಾಸ ರೂಪದಿಂದ ನಮಗೆ
ಕೊಟ್ಟಿದ್ದಾನೆ ಮಹಾನುಭಾವ ದೇವರು. ಅಂತಹ ವೇದವ್ಯಾಸ ದೇವರು ಇವತ್ತು ಪ್ರಾದುರ್ಭಾವವಾದ ದಿನ. ಹುಟ್ಟಿದ ಕೂಡಲೇ ನೇರಾಗಿ ಅವರು ತಂದೆ ತಾಯಿಗಳನ್ನು ಅನುಗ್ರಹ ಮಾಡಿ ಹೊರಟು ಬಿಟ್ರಂತೆ. ಇದು ಸಾಮಾನ್ಯ ಶಿಶುವಿಗೆ ಸಾಧ್ಯವೇ ಅಂದರೆ ಸಾಧ್ಯವೇ ಇಲ್ಲ. ಆದ ಕಾರಣ ವೇದವ್ಯಾಸ ದೇವರು ಕಶ್ಚನ ಋಷಿಯಲ್ಲ, ಸಾಕ್ಷಾತ್ತು ಭಗವಂತನೇ. ವ್ಯಾಸೋ ನಾರಾಯಣೋ ಹರಿಹಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ವೇದವ್ಯಾಸ ದೇವರು ನಮಗೆ ಏನು ಭಗವಂತನ ಅವತಾರರಾಗಿ ಅವರು ಇವತ್ತು ಜಯಂತಿ ಹುಟ್ಟಿದ್ದಾರೆ ಅಂದರೆ ಪ್ರಾದುರ್ಭಾವ ಹೊಂದಿದ್ದಾರಷ್ಟೇ. ಸ್ತಂಭದಿಂದ ನರಸಿಂಹ ಹೇಗೆ ಹುಟ್ಟಿದನೋ ಹಾಗೆ ಹುಟ್ಟಿದ್ದಾರೆ, ಶುಕ್ಲಶೋಣಿತ ಯಾವ ಸಂಬಂಧವೂ ಇಲ್ಲದೆ. ಅಷ್ಟೇ ಅಲ್ಲದೆ ತಮ್ಮ ತಾಯಿಯಾದ ಸತ್ಯವತೀ ದೇವಿಗೆ ತಾವು ಜನಿಸಿದರೂ ಕೂಡ ಆಕೆಯ ಕನ್ಯಾತ್ವ ಹೋಗದೆ ಇರುವಂತೆ ವರವನ್ನು ಕೊಟ್ಟರು. ಅದಕ್ಕೆ ಕಾನೀನಃ ಅಂತ ವೇದವ್ಯಾಸ ದೇವರಿಗೆ. ಕಾನೀನಃ ಅಂದರೆ ಕನ್ಯಾಪುತ್ರರು ಅಂಥೇಳಿ. ಕನ್ಯೆಗೆ ಪುತ್ರರಾಗುವುದು ದೋಷ, ಅದು ಗುಣವಲ್ಲ. ಆದರೆ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡುವುದಕ್ಕೆ ಸತ್ಯವತೀ ಪರಾಶರರ ಮದುವೆಯಾದ ನಂತರ, ಅದರಲ್ಲಿ ವಾದಿರಾಜ ತೀರ್ಥರು ಭಾವಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಭಾರತದಲ್ಲಿ ಉಲ್ಲೇಖವಾದದ್ದನ್ನು, ದೇವಾನುದೇವತೆಗಳೆಲ್ಲರೂ ಬಂದು ಸತ್ಯವತೀ ಪರಾಶರರ ಮದುವೆಯಾದ ಅನಂತರವೇ ವೇದವ್ಯಾಸ ದೇವರು ಅವತಾರ ಮಾಡಿದರು. ಅವರು ಕನ್ಯಾಪುತ್ರರಲ್ಲ. ಆದರೆ ಕನ್ಯಾಪುತ್ರರು ಅಂತ ಕಾನೀನಃ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ತಮ್ಮ ತಾಯಿಯಾದ ಸತ್ಯವತೀ ದೇವಿಗೆ ತಾವು ಜನಿಸಿದ ನಂತರ ಅವತಾರ ಮಾಡಿದ ನಂತರವೂ ಕೂಡ ಆಕೆಗೆ ಕನ್ಯಾತ್ವ ಇರುವಂತೆ ವರವನ್ನು ಕೊಟ್ಟಿರೋದರಿಂದ, ವೇದವ್ಯಾಸ ದೇವರ ಅವತಾರ ಮಾಡಿದ ನಂತರವೂ ಸತ್ಯವತೀ ದೇವಿ ಕನ್ಯೆಯಾಗಿ ಉಳಿದಿರುವುದರಿಂದ ಕನ್ಯಾಪುತ್ರರು ಅಂತ ಕರೀತಾರೆ ಹೊರತು ಅವರು ಮದುವೆಯಾಗದೆ ಹುಟ್ಟಿದವರಲ್ಲ. ಕರ್ಣನಂತೆ ಅದು ಕರ್ಣನಲ್ಲಿ ಕಾನೀನಃ ಎಂಬುದು ದೋಷ, ಭಗವಂತನಲ್ಲಿ ಕಾನೀನಃ ಕನ್ಯಾಪುತ್ರ ಎಂಬುದು ಗುಣವೇ ಆಗಿದೆ ಅಂಥೇಳಿ ಸಾಕ್ಷಾತ್ ವೇದವ್ಯಾಸ ದೇವರು ಭಗವಂತನ ಅವತಾರ, ಸಾಮಾನ್ಯ ಕಶ್ಚನ ಋಷಿ ಅಲ್ಲ ಎಂಬುವಂತಹ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನೇ ಎಂಬುವಂತಹ ಜ್ಞಾನವೇ ಸರಿಯಾದ ಜ್ಞಾನ. ಇವತ್ತು ವೇದವ್ಯಾಸ ಜಯಂತಿಯ ಸಂದರ್ಭದಲ್ಲಿ ವೇದವ್ಯಾಸ ದೇವರನ್ನು ಒಂದು ಎರಡು ಮಾತುಗಳಿಂದ ಸ್ಮರಿಸಿ ಇವತ್ತು ನಾವು ಮಹೀಧರ ಎಂಬುವ ಪಾಠವನ್ನು ಇವತ್ತು ಮುಕ್ತಾಯ ಮಾಡಿ, ಮೊದಲನೇ ಭಾಗವನ್ನು ಮುಕ್ತಾಯ ಮಾಡಿ ವೇದವ್ಯಾಸ ದೇವರಿಗೆ ಗುರುಗಳ ಮೂಲಕ ಸಮರ್ಪಣೆ ಮಾಡಿ, ಎರಡನೇ ಭಾಗ ಅಚ್ಯುತಃ ಎಂಬುವ ನಾಮದಿಂದ ಶುರುವಾಗತ್ತೆ. ನಾಳೆ ನರಸಿಂಹ ಜಯಂತಿಯ ದಿನ ನಾವು ಅಚ್ಯುತಃ ಎಂಬುವ ನಾಮದಿಂದ ಎರಡನೇ ಭಾಗವನ್ನು ವಿಷ್ಣು ಸಹಸ್ರನಾಮದ ವಾಲ್ಯೂಮನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ವೇದವ್ಯಾಸ ದೇವರು ನಮ್ಮೆಲ್ಲರಿಗೂ ಕೂಡ ಐಹಿಕವಾದ ಸಕಲ ಸಂಪತ್ತು ಕೊಟ್ಟು ಅದರ ಜೊತೆಗೆ ಮುಖ್ಯವಾಗಿ ದೈವಿ ಸಂಪತ್ತಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.